ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಆ ಭಾಗದಿಂದ ಈ ಭಾಗಕ್ಕೆ ಬರೋದೇ ಒಂದು ವಿಶೇಷ ನಮ್ಗೆ ಯಾವಾಗಲೂ. ಇಲ್ಲಿಗೆ ಬಂದಾಗೆಲ್ಲ ಬಹಳ ಸಂತೋಷ ಆಗುತ್ತೆ. ಆ್ಯಂಡ್ ಈ ಸಲ ನಮ್ಮ ಅಭಿ ಮತ್ತೆ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಶಿವಾನಂದ ನೀಲಣ್ಣನ್ ಅವರು ಸಮಾಜ ಸೇವಕರು ಬಹಳ ದೊಡ್ಡ ಕಾರ್ಯಕ್ರಮನ ಬೆಳಗಾವಿಯಲ್ಲಿ ಬಹುಶಃ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ನೋಡೇ ಇರಲಿಲ್ಲ. ಆ ಲೆವೆಲ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೊಂಥರ ಖುಷಿ ವಿಷಯ ನಮಗೆ. ಅದು ಕನ್ನಡದ ಕಾರ್ಯಕ್ರಮ ಅಂತಂದಾಗ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಖುಷಿಯಾಗುತ್ತೆ. ನಮ್ಮ ಜೊತೆಗೆ ಗೆಳೆಯ ಧನಂಜಯ ಅವರಾಗ್ಬೋದು, ನಮ್ಮ ರೈಸ್ ಆಫ್ ಅಶೋಕ ನಾಯಕಿ ಯಾರೋ ಸಪ್ತಮಿ ಅವರಾಗ್ಬೋದು, ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ಟಿ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಿರೋದು ತುಂಬ ಖುಷಿಯಾಗಿದೆ. ನಮ್ಮ ಇಡೀ ತಂಡ ದ ರೈಸ್ ಆಫ್ ಅಶೋಕ ತಂಡ ಇವತ್ತು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪ್ರಮೋಷನ್ ಮಾಡ್ತಾ ಇದ್ದೀವಿ ಸಿನಿಮಾನ. ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಿ ಹಂಗೆ ಬೆಳಗಾವಿ ಉತ್ಸವಕ್ಕೆ ಹಾರೈಕೆ ಇರಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ನಮ್ಮ ನೀಲಣ್ಣನವರು ಇದೇ ಥರ 16 ಕಾರ್ಯಕ್ರಮಗಳನ್ನ ಮಾಡಲಿ, ಹೆಸರುವಾಸಿ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಕನ್ನಡದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬೆಳಗಾವಿಯಲ್ಲಿ ಅಂದರೆ ಬೆಳಗಾವಿ ಕನ್ನಡಿಗರು ಯಾವಾಗಲೂ ಕನ್ನಡನ ಸೇಫಾಗಿ ಉಳಿಸ್ಕೊಂಡಿದ್ದಾರೆ. ಅದೇನು ಅದ್ರ ಬಗ್ಗೆ ಏನು ಹೇಳಂಗೆ ಇಲ್ಲ. ನಾವು ಬೆಳಗಾವಿ ಕನ್ನಡಿಗರು ಪ್ರತಿ ಸಲ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಬೇರೆಯವ್ರಿಗಿಂತ. ಈ ಗಡಿ ಭಾಗದಲ್ಲಿ ಇಷ್ಟು ಚೆನ್ನಾಗಿ ಕನ್ನಡ ಇದೆ ಅಂತಂದರೆ ಅದಕ್ಕೆ ಇಲ್ಲಿ ಕನ್ನಡಿಗರ ಹೋರಾಟ ಆಗ್ಬೋದು, ಇಲ್ಲಿ ಕನ್ನಡಕ್ಕೋಸ್ಕರ ಏನೋ ಹೋರಾಟ ಮಾಡಿದವರಾಗ್ಬೋದು, ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬ ಮನೆಯಲ್ಲೂ ಇದ್ದಾರೆ. ಅವರೆಲ್ಲರ ಹಾರೈಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಇದು ಅವರೆಲ್ಲರ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ. ಜನವರಿ 21ಕ್ಕೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ವಿಚಾರಗಳು ನಾಡು ನುಡಿ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆ ಚರ್ಚೆ ನಿಲ್ತಾ ಇದ್ರು. ಯಾವ ಸರ್ಕಾರವು ನಿಂತಿಲ್ಲ. ಅದಕ್ಕೆ ಚಿತ್ರರಂಗ ತಾರೆಗಳು ಈ ಮುಖ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಚಿತ್ರರಂಗದವರು ಸುಮ್ಮನೆ ಏನು ಗೊತ್ತಾ, ಕೆಲವರೆಲ್ಲ ಗಾಸಿಪ್ ಮಾತಾಡ್ತಾರೆ ಹಂಗೆ ಹಿಂಗೆ, ಸಿನಿಮಾದವ್ರು ಏನು ಮಾಡಲ್ಲ ಅಂತ. ಬಟ್ ಸಿನಿಮಾದವರು ಯಾವಾಗಲೂ ಕನ್ನಡದ ವಿಚಾರದಲ್ಲಿ ಯಾವತ್ತೂ ಜೊತೆ ನಿಂತಿದ್ದಾರೆ. ಅಣ್ಣವ್ರನ್ನ ಹಿಡಿದು ಗೋಕಾಕ್ ಚಳವಳಿ ಹಿಡಿದು ಇಲ್ಲಿವರೆಗೂ ಕನ್ನಡದವರು ಯಾವುದೇ ಕನ್ನಡದ ವಿಷಯ ಬಂದಾಗ ನೀರಾಗಲಿ, ಭಾಷೆ ಆಗಲಿ, ಕನ್ನಡದ ವಿಚಾರ ಆಗಲಿ, ಪ್ರತಿಯೊಂದರಲ್ಲೂ ಸಿನಿಮಾ ಆ್ಯಕ್ಟರ್ಗಳು ಇದ್ದೇ ಇದ್ದೀವಿ. ನಾವು ಯಾವತ್ತೂ ಹಿಂದೆ ಸರದೇ ಇಲ್ಲ, ಯಾವತ್ತು ಸರಿದಿದ್ದೀವಿ ನಾವು. ನೀವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂಥ ಮಾದಾಯಿ ಹೋರಾಟಕ್ಕೆ ನಾವೆಲ್ಲರೂ ಇದ್ವಿ. ಇಡೀ ಚಿತ್ರರಂಗ ಇತ್ತು, ಪ್ರತಿಯೊಂದಕ್ಕೂ ಇರ್ತೀವಿ. ಬೆಳಗಾವಿ ವಿಚಾರಕ್ಕೆ ಬಂದರೂ ನಾವು ಇದ್ದೀವಿ. ಎಲ್ಲ ಕಡೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಹಂಗೇನಿಲ್ಲ, ಸಂಘಟನೆ ಆಗಲಿ, ನಾವಾಗಲಿ, ಚಿತ್ರರಂಗ ಆಗಲಿ, ನಾವೆಲ್ಲ ಒಂದೇ. ಎಲ್ಲರೂ ಕನ್ನಡಿಗರು ಅಷ್ಟೇ, ಬೇರೆ ಬೇರೆಯವರಲ್ಲ. ಥ್ಯಾಂಕ್ ಯು.